ಹಲೋ ಮಕ್ಕಳೇ, ನಾವಿವತ್ತು 4ನೇ ತರಗತಿ ಪರಿಸರ ಅಧ್ಯಯನದ ಹನಿಗೂಡಿದರೆ ಪಾಠವನ್ನ ಕಲಿಯೋಣ. ಈ ಪಾಠದಲ್ಲಿ ನಾವು ನೀರಿನ ಅನೌಪಚಾರಿಕ ಅಳತೆ, ಕುಡಿಯಲು ಯೋಗ್ಯವಾದ ನೀರಿನ ಆಕರಗಳು, ನೀರಿನ ಅಭಾವ ಮತ್ತು ನೀರಿನ ಅಪವ್ಯಯ, ನೀರಿನ ಮರುಬಳಕೆ ಮತ್ತು ಮಳೆ ಕೊಯ್ಲಿನ ಕುರಿತಾದ ಮಾಹಿತಿಗಳನ್ನ ತಿಳಿದುಕೊಳ್ಳೋಣ. ನಾವು ಈ ಮಾಹಿತಿಗಳನ್ನ ಯಾರಿಂದ ತಿಳಿತಾ ಇದ್ದೀವಿ? ಇವತ್ತು ನಮ್ಗೆ ಹನಿಯಣ್ಣ ಬಂದು ಹೇಳ್ತಾ ಇದ್ದಾನೆ. ಈಗ ನಾವೊಂದು ಹಾಡಿದೆ, ಅದನ್ನ ನೋಡೋಣ. ಭೂಮಿಯ 3 ಭಾಗವೆಲ್ಲ ನೀರು ತುಂಬಿದೆ, ಸೂರ್ಯ ಶಾಖದಿಂದ ಕಾದು ಆವಿಯಾಗಿದೆ, ಆವಿ ಮೇಲೆ ಏರಿ ಮುಗಿಲ ಎಡೆಗೆ ಸಾಗಿದೆ, ತಂಪು ಗಾಳಿ ತಗುಲಿ ಆವಿ ಹನಿಗಳಾಗಿದೆ, ಹನಿಗಳೆಲ್ಲ ಒಂದು ಗೂಡಿ ಮೋಡವಾಗಿದೆ, ಮೋಡವೆಲ್ಲ ಗಗನದಲ್ಲಿ ತೇಲತೊಡಗಿದೆ, ಮೋಡದ ಹನಿಗಳೆಲ್ಲ ಸೇರಿ ದೊಡ್ಡದಾಗಿದೆ, ಹನಿಗಳೆಲ್ಲ ಧರೆಗೆ ಇಳಿದು ಮಳೆಯ ಸುರಿಸಿದೆ, ಮಳೆಯ ನೀರು ಮತ್ತೆ ಹರಿದು ಹಳ್ಳ ಕೊಳ್ಳ ಸೇರಿದೆ, ಇದರ ನೀರು ಮತ್ತೆ ಕಾದು ಆವಿಯಾಗಿದೆ, ಆವಿಯಾಗಿದೆ. ಚೆನ್ನಾಗಿತ್ತಲ್ವಾ ಹಾಡು? ಈಗ ನಾವು ನೀರಿನ ಹನಿಯ ಬಳಿ ಮಾತನಾಡೋಣ. ಹನಿಯಣ್ಣ ಹೇಳ್ತಾ ಇದ್ದಾನೆ, ಆಹಾ, ಅದೇನು ಚಿತ್ರ ನೀವು ನೋಡ್ತಾ ಇರೋದು? ಇಲ್ಲಿರುವ ಚಿತ್ರ ಯಾವುದು ಅಂತ ಮಕ್ಕಳ ಬಳಿ ಕೇಳ್ತಾ ಇದ್ದಾನೆ. ಮಕ್ಕಳು, ಇದು ಜಲಚಕ್ರದ ಚಿತ್ರ. ನೋಡಿ, ಜಲಚಕ್ರದ ಚಿತ್ರವನ್ನ ಇಲ್ಲಿ ಕೊಡಲಾಗಿದೆ. ಹನಿಯಣ್ಣ, ಮಕ್ಕಳೇ, ನಿಮ್ಮ ಮನೆಯಲ್ಲಿ ನೀರು ಆವಿಯಾಗುವುದನ್ನ ಎಲ್ಲೆಲ್ಲಿ ನೋಡಿದ್ದೀರಿ? ಇಲ್ಲಿ ಕೊಟ್ಟಿರುವಂತಹ ಖಾಲಿ ಸ್ಥಳದಲ್ಲಿ ಬರೆಯಿರಿ. ಅಡಿಗೆ ಮಾಡುವಾಗ, ಬಟ್ಟೆ ಒಣಗಿಸಿದಾಗ, ನೆಲ ಒರೆಸಿದಾಗ ಆವಿಯಾಗುವುದನ್ನ ನೋಡಿರ್ತೀರಿ ಅಲ್ವಾ? ಹಾಗೆ ನೀರನ್ನ ಕಾಯಿಸಿದಾಗ ಅದು ಆವಿಯಾಗುತ್ತದೆ. ಹಾಗೆ ಸೂರ್ಯನ ಶಾಖದಿಂದನೂ ಸಹ ನೀರು ಕಾದು ಆವಿಯಾಗುತ್ತದೆ. ಮುಂದೆ ಹನಿಯಣ್ಣ ಹೇಳ್ತಾನೆ, ಮನೆಯಲ್ಲಿ ಅಡುಗೆ ಮಾಡುವಾಗ ಒಲೆಯ ಮೇಲಿರುವಂತಹ ಪಾತ್ರೆಯನ್ನ ಗಮನಿಸು. ನೋಡಿ, ಒಲೆ ಮೇಲಿರುವಂತಹ ಪಾತ್ರೆಯನ್ನ ನೀವು ಗಮನಿಸಬೇಕು. ನಾವೀಗ ಒಂದು ಪ್ರಯೋಗವನ್ನ ಮಾಡಿ ನೋಡೋಣ. ನೀರನ್ನು ಕಾಯಿಸಿ ನಂತರ ಅದು ಯಾವ ರೀತಿ ಬದಲಾವಣೆ ಆಗುತ್ತದೆ ಎಂಬುದನ್ನ ನೋಡೋಣ. ಇಲ್ಲಿ ನೋಡಿ, ಒಂದು ಪಾತ್ರೆಯಲ್ಲಿ ನೀರನ್ನ ಕಾಯಿಸಲು ಇಡಲಾಗಿದೆ. ಈ ಪ್ರಯೋಗದಿಂದ ನಾವೇನನ್ನ ಕಲ್ತಿದ್ದೀವಿ? ನೀರು ಶಾಖದಿಂದ ಬಿಸಿಯಾಗಿ ನಂತರ ಆವಿಯಾಗಿ ಮೇಲೆ ಏರುತ್ತದೆ. ಆಗ ಪಾತ್ರೆಯಲ್ಲಿರುವಂತಹ ನೀರಿನ ಪ್ರಮಾಣ ಕಡಿಮೆಯಾಗುತ್ತದೆ. ಮಕ್ಕಳು ಕೇಳ್ತಾ ಇದ್ದಾರೆ, ಆವಿಯಾದಂತಹ ನೀರು ಏನಾಗುತ್ತದೆ ಅಂತ. ಆವಾಗ ಹನಿಯಣ್ಣ ಹೇಳ್ತಾನೆ, ಆವಿಯಾದಂತಹ ನೀರು ಗಾಳಿಯನ್ನ ಸೇರುತ್ತದೆ, ವಾತಾವರಣದಲ್ಲಿರುವಂತಹ ಗಾಳಿಯನ್ನ ಸೇರಿಕೊಳ್ಳುತ್ತದೆ. ಈಗ ಓದಿ ತಿಳಿ. ಇಲ್ಲಿ ನೋಡಿ, ನೀರು ಒಂದು ದ್ರವ, ಇದು ಕಾದಾಗ ಆವಿಯಾಗುತ್ತದೆ. ಇದು ನೀರಿನ ಅನಿಲ ಸ್ಥಿತಿ. ನೀರು ದ್ರವ ಸ್ಥಿತಿಯಿಂದ ಅನಿಲ ಸ್ಥಿತಿಗೆ ಬರುವುದನ್ನೇ ಆವೀಕರಣ ಎಂದು ಕರೆಯಲಾಗುತ್ತದೆ. ಇಲ್ಲಿರುವಂತಹ ಚಿತ್ರವನ್ನ ಸರಿಯಾಗಿ ಗಮನಿಸಿ. ಇಲ್ಲಿ ಆವೀಕರಣ ಪ್ರಕ್ರಿಯೆಯನ್ನ ತೋರಿಸಲಾಗಿದೆ. ಹನಿಯಣ್ಣ ಹೇಳ್ತಾ ಇದ್ದಾನೆ, ಮಕ್ಕಳೇ, ಈ ಗಾಳಿಯನ್ನು ಸೇರಿದಂತಹ ನೀರಾವಿ ಏನಾಗುತ್ತದೆ ಎಂಬುದನ್ನ ತಿಳಿಯಲು ನಾವೀಗ ಇನ್ನೊಂದು ಪ್ರಯೋಗವನ್ನ ಮಾಡಿ ನೋಡೋಣ. ಮಕ್ಕಳೇ, ನೀವು ಸಹ ಈ ಪ್ರಯೋಗವನ್ನ ಮನೆಯಲ್ಲಿ ಮಾಡಿ ನೋಡಿ. ಈ ಪ್ರಯೋಗಕ್ಕೆ ಒಂದು ಸಣ್ಣ ಪ್ಲಾಸ್ಟಿಕ್ ಚೀಲದ ಅವಶ್ಯಕತೆ ಇದೆ. ಒಂದು ಸಣ್ಣ ಪ್ಲಾಸ್ಟಿಕ್ ಚೀಲವನ್ನ ನಾವು ತೆಗೆದುಕೊಳ್ಬೇಕು. ನಂತರ ಅದರಲ್ಲಿ ಸ್ವಲ್ಪ ನೀರನ್ನು ಹಾಕಬೇಕು. ಹಾಕಿದ ನಂತರ ಆ ಚೀಲದ ತುದಿಯನ್ನ ದಾರದಿಂದ ಕಟ್ಟಬೇಕು. ನೋಡಿ, ಹೀಗೆ ಚಿತ್ರದಲ್ಲಿ ತೋರಿಸಲಾಗಿದೆ. ದಾರದಿಂದ ಕಟ್ಟಿದ ನಂತರ ಆ ಚೀಲವನ್ನ ನಾವು ಸ್ವಲ್ಪ ಹೊತ್ತು ಬಿಸಿಲಿನಲ್ಲಿ ಇಡಬೇಕು. ಹಾಗೆ 1-2 ಗಂಟೆಗಳ ನಂತರ ಅದನ್ನ ಗಮನಿಸಬೇಕು. ಸೂರ್ಯನ ಶಾಖದಿಂದ ನೀರು ಕಾದು ಆವಿಯಾಗಿ ಮೇಲೆ ಹೋಗುತ್ತದೆ. ಆ ನೀರಾವಿಗೆ ತಂಪು ಗಾಳಿ ತಗುಲಿದಾಗ ಅದು ನೀರಿನ ಹನಿಗಳಾಗಿ ಪರಿವರ್ತನೆಗೊಳ್ಳುತ್ತದೆ. ಹೀಗೆ ನೀರಾವಿಯು ತಂಪಾಗಿ ದ್ರವ ಸ್ಥಿತಿಗೆ ಬದಲಾಗುವುದನ್ನ ಸಾಂದ್ರೀಕರಣ ಪ್ರಕ್ರಿಯೆ ಎಂದು
ಕರೆಯುವರು. ತಿಳಿತಲ್ವಾ ಸಾಂದ್ರೀಕರಣ ಎಂದರೇನು ಅಂತ? ಹಾಗಾದ್ರೆ ನಾವೀಗ ಮಾಡಿದಂತಹ ಪ್ರಯೋಗದಲ್ಲಿ ಆ ಚೀಲದಲ್ಲಿರುವಂತಹ ನೀರು ಏನಾಯ್ತು? ಚೀಲದ ಮೇಲ್ಭಾಗದಲ್ಲಿ ನೀವು ಏನನ್ನ ಗಮನಿಸಿದ್ದೀರಿ? ನೋಡಿ, ನೀರು ಶಾಖದಿಂದ ಆವಿಯಾಯಿತು. ಮತ್ತೆ ಚೀಲದ ಮೇಲ್ಭಾಗದಲ್ಲಿ ನಾವು ನೀರಿನ ಹನಿಗಳನ್ನ ಗಮನಿಸಿದ್ದೇವೆ. ನೋಡಿ, ಇಲ್ಲಿರುವ ಚಿತ್ರದಲ್ಲಿ ನೀರಿನ ಹನಿಗಳು ಹೇಗೆ ವಸ್ತುವಿನ ಮೇಲ್ಭಾಗದಲ್ಲಿ ಇದೆ ಎನ್ನುವುದನ್ನ ಗಮನಿಸಲು ಸಾಧ್ಯವಿದೆ. ನೋಡಿದ್ರಲ್ಲ? ಇಲ್ಲಿ ನಿಮ್ಗೊಂದು ಚಟುವಟಿಕೆಯನ್ನ ಕೊಡಲಾಗಿದೆ. ಒಂದಿಷ್ಟು ಸುಳಿವುಗಳನ್ನ ಕೊಟ್ಟು ಬಿಟ್ಟ ಸ್ಥಳವನ್ನ ನೀವು ತುಂಬಬೇಕು. ಜಲಮೂಲ, ಮಣ್ಣು, ಸಸ್ಯ ಮತ್ತು ಪ್ರಾಣಿಗಳಲ್ಲಿರುವ ನೀರು ಸೂರ್ಯನ ಶಾಖದಿಂದ ಕಾದು ಆವಿಯಾಗುತ್ತದೆ. ಈ ಆವಿಕರಣವಾದ ನೀರಾವಿ ಗಾಳಿಯಲ್ಲಿ ಸೇರಿ ಮೇಲೇರುತ್ತದೆ. ಕೆಂಪು ಚೌಕದಲ್ಲಿರುವಂತಹ ಸುಳಿವುಗಳನ್ನ ಗಮನಿಸಿ. ತಂಪಾದ ಗಾಳಿಯಲ್ಲಿ ಸಾಂದ್ರೀಕರಣಗೊಂಡು ಸಣ್ಣ ಸಣ್ಣ ನೀರಿನ ಹನಿಗಳಾಗಿ ಪರಿವರ್ತನೆ ಹೊಂದುತ್ತದೆ. ಈ ಹನಿಗಳೆಲ್ಲ ಸೇರಿ ಮೋಡ ಆಗುತ್ತದೆ. ಇಲ್ಲಿ ನೀಲಿ ಚೌಕದಲ್ಲಿ ಸುಳಿವುಗಳನ್ನ ಕೊಡಲಾಗಿದೆ. ಗಾಳಿಯಿಂದ ಮೋಡ ತಂಪು ಆದಾಗ ಸಣ್ಣ ಸಣ್ಣ ಹನಿಗಳು ಕೂಡಿ ಮಳೆ ರೂಪದಲ್ಲಿ ಭೂಮಿಗೆ ಬೀಳುತ್ತದೆ. ಇದನ್ನೇ ಜಲಚಕ್ರ ಎನ್ನುವರು. ಇಲ್ಲಿ ಜಲಚಕ್ರದ ಪ್ರಕ್ರಿಯೆಯನ್ನ ವಿವರಿಸಲಾಗಿದೆ. ಈ ಪಾಠದ ಮುಂದಿನ ಭಾಗವನ್ನ ನಾವು ಮುಂದಿನ ವಿಡಿಯೋದಲ್ಲಿ ನೋಡೋಣ.